ರೈತ ಬಾಂಧವರಿಗೆ ನಮಸ್ಕಾರ. ನನ್ನ ಹೆಸರು ಮಹಾಬಲೇಶ್ವರ ಪಟಗಾರ್ ಅಂತ. ನಾನು ಬೈಪ್ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು ರೈತರಿಗೆ ನಾಡಹಸುಗಳಿಂದ ಯಾವ ರೀತಿ ಕರುಗಳನ್ನು ಪಡೆಯಬಹುದು ಮತ್ತು ಕೃತಕ ಗರ್ಭಧಾರಣೆ ಮುಖಾಂತರ ಯಾವ ರೀತಿ ನಾಡಹಸುಗಳನ್ನು ಪಡ್ಕೋಬಹುದು ಅನ್ನೋದನ್ನ ವ್ಯತ್ಯಾಸಗಳನ್ನು ತಿಳಿಸೋಣ. ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ, ರೈತರು ನಾಡಹಸುಗಳನ್ನ ಪಡಿಬೇಕು ಅಂತಂದ್ರೆ ಡೈರೆಕ್ಟ್ ಆಗಿ ಹೋರಿಗಳ ಮುಖಾಂತರ, ಅಂದ್ರೆ ಹಸುಗಳು ಬೆದೆಗೆ ಬಂತು ಅಂದ್ಬಿಟ್ರೆ ಹೋರಿಗಳನ್ನ ಹಾಸ್ಕೊಂಡು ಕರುಗಳನ್ನ ಪಡೆಯುವಂತ ಒಂದು ವಿಧಾನ. ಅಂದ್ರೆ ಇದರಿಂದ ನಾಟಿ ಹಸುಗಳನ್ನ ಪಡಿಬಹುದು. ಅದೇ ರೀತಿಯಾಗಿ ಹತ್ತಿರದ ಯಾವುದೋ ಕೃತಕ ಕೇಂದ್ರ ಇದೆ ಅಂತ ತಿಳ್ಕೊಳ್ಳಿ, ಅದ್ರ ಮುಖಾಂತರನು ಸಹ ನಾಡ ತಳಿಗಳಾದಂತ ಮುಖ್ಯವಾಗಿ ಹಳ್ಳಿಕಾರ್ ಇರ್ಬೋದು, ಅಮೃತಮಲ್ ಇರ್ಬೋದು, ಇವೆಲ್ಲ ನಮ್ಮ ದೇಶೀಯ ತಳಿಗಳು. ಈ ತಳಿಗಳನ್ನು ಸಹ ಪಡಿಬಹುದು. ಈ ದೇಶೀಯ ತಳಿಯಿಂದ ಬರುವಂತ ಹಳ್ಳಿಕಾರ್ ಮತ್ತು ಅಮೃತಮಲ್ ತಳಿಗಳು ಮತ್ತು ಹೋರಿ ಹಾಸಿದಾಗ ಪಡೆಯುವಂತ ನಾಡ ತಳಿಗಳು ಏನಿದೆ, ಇದರ ವ್ಯತ್ಯಾಸವನ್ನ ಇವತ್ತು ತಮಗೆ ತಿಳಿಸ್ಕೊಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬನ್ನಿ, ನೇರವಾಗಿ ನಮ್ಮ ಬೈಪ್ ಸಂಸ್ಥೆಯ ಜಾನಾಭಿವೃದ್ಧಿ ಕೇಂದ್ರದಲ್ಲಿ ಯಾವ ರೀತಿ ದೇಶೀಯ ತಳಿಗಳನ್ನ ಸಂರಕ್ಷಣೆ ಮಾಡ್ತಾ ಇದ್ದಾರೆ ಮತ್ತು ಮುಖ್ಯವಾಗಿ ಅಮೃತಮಲ್ ಹಳ್ಳಿಕಾರ ಕರುಗಳನ್ನ ಪಡೆದಂತ ರೈತರ ಜೊತೆ ಮಾತಾಡೋಣ. ಮುಖ್ಯವಾಗಿ ನಾಡಹಸುಗಳು ಮತ್ತು ಹಳ್ಳಿಕಾರ ತಳಿ ಇರುವಂತ ವ್ಯತ್ಯಾಸಗಳನ್ನ ಕಂಡುಕೊಳ್ಳೋಣ. ಬನ್ನಿ, ನೇರವಾಗಿ ಕರುಗಳನ್ನ ಪಡೆದಂತ ರೈತರ ಜೊತೆ ಭೇಟಿಯಾಗೋಣ. ನಮಸ್ಕಾರ. ನಾನು ಬೈಪ್ ಸಂಸ್ಥೆಯಿಂದ ಬಂದಿದ್ದೀನಿ. ಬೈಪ್ ಸಂಸ್ಥೆಯಿಂದ ಮುಖ್ಯವಾಗಿ ರೈತರಿಗೆ ಕೃತಕ ಗರ್ಭಧಾರಣೆ ಮುಖಾಂತರ ಮನೆ ಬಾಗಿಲಿಗೆ ಸೌಲಭ್ಯನ ಕೊಡ್ತಾ ಇದೀವಿ. ಜೊತೆಗೆ ರೈತರು ಏನ್ ಮಾಡ್ತಿದ್ದಾರೆ, ಹಸುಗಳಿಗೆ ಬೆದೆಗೆ ಬಂತು ಅಂತಂದ್ಬಿಟ್ರೆ ಹೋರಿಗಳನ್ನ ಆರಿಸೋ ಮುಖಾಂತರವಾಗಿ ತಳಿಗಳನ್ನ ಪಡಿತಾ ಇದ್ದಾರೆ. ಜೊತೆಗೆ ನಾವು ಸಹ ಏನಾಗ ಮಾಡ್ತಿದೀವಿ ಅಂದ್ರೆ ಮನೆ ಬಾಗಿಲಿಗೆ ಕೃತಕ ಗರ್ಭಧಾರಣೆ ಸೌಲಭ್ಯನ ಕೊಡ್ತಾ ಇದೀವಿ. ಇದರಿಂದ ರೈತರು ಏನಾಗ್ತಿದೆ ಅಂದ್ರೆ ಹೋರಿಗಳನ್ನ ಆರಿಸೋ ಮುಖಾಂತರವನ್ನು ಕರುಗಳನ್ನ ಪಡಿತಾ ಇದ್ದಾರೆ. ಜೊತೆಗೆ ಕೃತಕ ಗರ್ಭಧಾರಣೆ ಮುಖಾಂತರನು ಕರುಗಳನ್ನ ಪಡಿತಾ ಇದ್ದಾರೆ. ಇವೆರಡರ ವ್ಯತ್ಯಾಸನ ಇವತ್ತು ನಾವು ರೈತರಿಗೆ ತಿಳಿಸ್ಕೊಡ್ಬೇಕು. ಹಾಗಾಗ್ಬಿಟ್ಟು ದಯವಿಟ್ಟು ತಮ್ಮ ಪರಿಚಯನ ಮಾಡ್ಕೊಡಿ. ನಮ್ಮ ಹೆಸರು ಕುಮಾರ್ ಅಂತ, ಗೆಜ್ಜೆನುಡ್ರುಗುಡಿ, ಹುಣಸೂರು ತಾಲೂಕು, ಬಿಳಿಕೆರೆ ಹೋಬಳಿ. ಹಸುಗಳನ್ನ ಎಷ್ಟು ಸಾಕಿದ್ರ ತಾವು? ನಾವು ಹಸುಗಳನ್ನ ಒಂದ್ ಜೊತೆ ಉಳೋದಕ್ಕೆ ಅಂತ ಹಸುಗಳನ್ನ ಸಾಕಿದ್ವಿ, ನಾಟಿ ಹಸುಗಳನ್ನ. ಮತ್ತೆ ಒಂದು ಹೈನುಗಾರಿಕೆಗೆ ಅಂತ ಒಂದು ಇವೆಲ್ಲ ಹಸುನು ಸಾಕಿದ್ವಿ, ಸೀಮೆ ಹಸುನು. ಈ ನಾಟಿ ಹಸುಗಳೇನಾದ್ರು ಇಂಜೆಕ್ಷನ್ ಬಂತು ಅಂದ್ರೆ ಬೆದೆಗೆ ಬಂತು ಅಂತ ಅಂದ್ಬಿಟ್ರೆ ತಾವು ಎಲ್ಲಿ ಕೃತಕ ಗರ್ಭಧಾರಣೆ ಮಾಡಿಸ್ತೀರಿ? ನಾವು ಇಲ್ಲಿ ಪಕ್ಕದಲ್ಲೇ ಸಾಕಿ ಒಂದ್ 5-10 ಕಿಲೋಮೀಟರ್ ಹಳ್ಳಿಗಳಲ್ಲಿ ಸಾಕಿರೋಂತ ಗೂಳಿಗಳನ್ನ ಕೊಡಿಸ್ತೀವಿ, ಹೋರಿಗಳನ್ನ ಆರಿಸ್ತೀವಿ. ಎಷ್ಟು ತಗೋತಾರ ಅಲ್ಲಿ ಚಾರ್ಜು? ಅಲ್ಲಿ ಚಾರ್ಜ್ ಅವರು 100 ರೂಪಾಯಿ ತಗೋತಾರೆ, ಒಂದು 120 ಹಿಂಗೆಲ್ಲ ತಗೋತಾರೆ. ಒಂದಿನ ಹೊಡ್ಕೊಂಡು ಹೋಗ್ಬಿಟ್ರೆ ಹೋಗಿ ಬರುವಂತ ಕೂಲಿ ವೆಚ್ಚ ಜೊತೆಗೆ 100 ರೂಪಾಯಿ ಪೇ ಮಾಡ್ಬೇಕಾಗುತ್ತೆ. ಮತ್ತೆ ಒಂದು ಸಮಯನೇ ವೇಸ್ಟ್ ಆಗ್ತದೆ. ಈಗ ಒಳ್ಳೆ ಕರುಗಳನ್ನ ಪಡೆದಿದ್ರಲ್ವಾ, ಇದಕ್ಕೆ ಕೃತಕ ಗರ್ಭಧಾರಣೆ ಎಲ್ಲಿ ಮಾಡಿಸಿದ್ರ ನೀವು? ಇದಕ್ಕೆ ಕೃತಕ ಗರ್ಭಧಾರಣೆ ಬೈಪ್ ಸಂಸ್ಥೆಯವರು, ಬೈಪ್ ಸಂಸ್ಥೆ ಅಂತ ಅವ್ರು ಬಂದು ಹೇಳಿದ್ರು. ನಮ್ಮ ಹತ್ರನು ಏನು ಹಳ್ಳಿಕಾರ್ ತಳಿಗಳು, ನಮ್ಮ ರಾಜ್ಯದಲ್ಲಿ ಇರುವಂತ ತಳಿಗಳು ನಮ್ಮ ಹತ್ರ ಇದೆ, ಮಾಡಿಸಿ ನಾವು ಹಸುಗಳಿಗೆ ಮಾಡ್ತೀವಿ ಅಂತ ಹೇಳಿದ್ರು ಅವರು. ಬೆದೆಗೆ ಬಂದಾಗ ನಾವು ಕೊಡ್ತೀವಿ ಅಂತ ಹೇಳಿದ್ರು. ನೋಡೋಣ ನಾವು ಹೆಂಗಿರ್ತದೆ ಅಂತ ನಮ್ಗೆ ನಂಬಿಕೆ ಇರಲಿಲ್ಲ ನಮ್ಮದ್ರು. ಅದರಿಂದ ಫಸ್ಟ್ ಪ್ರಾಯೋಗಿಕವಾಗಿ ಮಾಡಿಸ್ದು, ಮಾಡಿಸಿ ಕರುಗಳನ್ನ ಪಡೆದು. ಈಗಾಗಲೇ ನಾವು ನಮ್ಮದೊಂದು ಜೊತೆ ಹಸುಗಳಲ್ಲಿ ಈಗ 4 ಕರುಗಳಲ್ಲಿ ಈಗ ಮೊದಲನೇ 2 ಕರುಗಳು ಹಳ್ಳಿಲಿ ಓರಿ ಕೊಡಿಸಿದಂತ ಕರುಗಳು. ಈಗೇನ್ ಪಡೆದಿರಂತ ಕರುಗಳು ಬೈಪ್ ಸಂಸ್ಥೆಯಿಂದ ಪಡೆದಿರಂತ 4 ಕರುಗಳು ಪಡೆದಿವಿ. 2 ಹಸಿನಿಂದ ಮೊದಲ 4 ಕರುಗಳು ಓರಿಯವು, ಮಾರಾಟ ಮಾಡಿದೀವಿ. ಅವರಿಂದ ಏನಂತ ಲಾಭ ಬರಲಿಲ್ಲ ಅಂತ, ಚೆನ್ನ ಶುದ್ಧವಾದ ಕರುಗಳು ಬರಲಿಲ್ಲ, ದೃಢವಾದ ಕರುಗಳನ್ನು ನಮ್ಮ ರೈತರು ಸ್ವಲ್ಪ ಪರಿಚಯ ಮಾಡಿಸಿ, ನಾಟಿ ಹೋರಿಗಳ ಆರಿಸೋದ್ರಿಂದ ಬರುವಂತ ಕರುವಿಗೂ ಮತ್ತು ನಮ್ಮ ಕೃತಕ ಗರ್ಭಧಾರಣೆಯಿಂದ ಪಡೆದಂತ ಕರುವಿಗೂ ಏನು ವ್ಯತ್ಯಾಸ ಅಂತ ಸ್ವಲ್ಪ ರೈತರಿಗೆ ತಿಳಿಸ್ಕೊಟ್ಬಿಡ್ತೀರಾ? ತೋರಿಸಿ. ಖಂಡಿತ ತಿಳಿಸ್ಕೊಡ್ತೀವಿ. ಕುಮಾರ್ ಅವರು, ಇದು ಕೃತಕ ಗರ್ಭಧಾರಣೆ ಮಾಡಿಸಿರೋದು ಅಥವಾ ಇಲ್ಲೇ ನಿಮ್ಮ ಊರಲ್ಲಿ ಹೋರಿ ಆರಿಸಿರುವಂತ ಕರುನ? ಇದು ಇಲ್ಲೇ ನಾವು ಓರಿ ಆರಿಸಿ ಪಡೆದಿರಂತ ಕರು. ಇದು ಓರಿ ಆರಿಸಿ ಪಡೆದಿರಂತ ಕರು. ಓರಿ ಆರಿಸಿ ಪಡೆಯುವಂತ ಕರುಗಳು ಏನಂತ ಶುದ್ಧವಾಗಿರಲ್ಲ, ಸದೃಢವಾದ ಮತ್ತೆ ಮೈಕಟ್ಟಾಗ್ಲಿ ಅಥವಾ ಕೈಕಾಲುಗಳನ್ನ ಹೊಂದಿರಲ್ಲ. ಉದಾಹರಣೆಗೆ ನೋಡಿಬೇಕಾದ್ರೆ ಇಲ್ಲಿ ನೋಡಿ, ಇಲ್ಲಿ ಈ ರೀತಿ ಕಾಲುಗಳು ಒಂದ್ ರೀತಿ ಹಿಂದೆ ಮಾಸದಾಗಿರೋದು, ಸ್ಟ್ರೆಂತ್ ಇರಲ್ಲ. ಸದೃಢವಾದ ಎಗಲು ಪಾಯ ಬರಲ್ಲ, ಮತ್ತೆ ಒಳುಪಾದ ಚರ್ಮ ಇರಲ್ಲ ಕರುಗಳು. ಈಗ ಸೈನಿಂಗ್ ಇರಲ್ಲ. ಈಗ ಇದು 1 ವರ್ಷದ ಮೇಲೆ ಒಂದು 3 ತಿಂಗಳು 4 ತಿಂಗಳಷ್ಟು ವಯಸ್ಸಾಗಿದೆ. ಒಂದ್ ರೀತಿ ಇಲ್ವದ ಕರು ಅಂತ, ಅಷ್ಟು ವಯಸ್ಸು ಕರು ಅನ್ನೋ ರೀತಿ ಕಾಣದೇ ಇಲ್ಲ ಇದು. ಕುಮಾರ್ ಅವರೇ, ಇವತ್ತು ತಾವು ಬೈಪ್ ಸಂಸ್ಥೆಯಿಂದ ಪಡೆದಂತ ಹಳ್ಳಿಕಾರ್ ತಳಿ ಬಗ್ಗೆ ಗುಣಲಕ್ಷಣ ತಿಳಿಸ್ಕೊಡ್ತೀರಾ? ತಿಳಿಸ್ಕೊಡ್ತೀವಿ, ಖಂಡಿತ ತಿಳಿಸ್ಕೊಡ್ತೀವಿ. ಬೈಪ್ ಸಂಸ್ಥೆಯಿಂದ ಪಡೆದಂತ ಕರುಗಳು ನಿಜಕ್ಕೂ ಒಂದು ರೀತಿ ಸದೃಢವಾದ ಕರುಗಳನ್ನು ಪಡಿಬಹುದು ಬೈಪ್ ಸಂಸ್ಥೆಯಿಂದ. ನೋಡಿ, ಇಲ್ಲಿ ನೋಡ್ತಾ ಇದ್ರಲ್ಲ ನೀವು, ನಾವು ಹತ್ರ ಬತ್ತಿದಂಗೆ ಅದು ಎಷ್ಟು ಚುರುಕಾಗಿ ಒಂದ್ ರೀತಿ ಯಾವ ರೀತಿ ಜಿಂಕೆ ತರ ಎಷ್ಟು ಚುರುಕಾಗಿ ಇದೆ ಅಂತ ನೋಡಿ. ಮತ್ತೆ ಅದರೊಂದು ಶರೀರದ ರಚನೆನೂ ಒಂದ್ ರೀತಿ ಚೆನ್ನಾಗಿರ್ತದೆ. ಕೈ ಕಾಲುಗಳು ಸದೃಢವಾದ ಕೈ ಕಾಲು,
ಸದೃಢವಾದ ಭುಜ, ಗಂಗೆದೊಗಲು ಮತ್ತೆ ಮೈ ಬಣ್ಣ ಎಲ್ಲವೂ ಒಂದ್ ರೀತಿ ಚೆನ್ನಾಗಿರ್ತದೆ. ಕರುಗಳಿಂದ ನಾವು ಒಳ್ಳೆ ಕೆಲಸನೂ ಮಾಡ್ಬೋದು. ಉದಾಹರಣೆ ಇದು 4 ತಿಂಗಳ ಕರು. ಇದು ಇವತ್ತು ಈಗಲೂ ಇದು 6,000ದಿಂದ 7,000 ಬೆಲೆ ಬರ್ತದೆ. ಈಗಲೇ ಹಾಲಿ ಕೊಟ್ಟರು ತಗೊಳ್ಳೋರು ಅವರೇ ಆಗಿದೆ, ಇನ್ನೂ ಹಾಲು ಕುಡಿತಾ ಇದೆ. ಆಗಿದೆ ಅಂತ ಇಟ್ಕೊಳ್ಳಿ, ಬಾಯಿಗೂಡಿದೆ ಅಂತ ಹೇಳ್ತೀವಲ್ಲ ನಾವು, ಒಳ್ಳೆ ಮಾರ್ಕೆಟ್ ಬೆಲೆ ಬರಬೇಕು ಅಂತಂದ್ರೆ ಆ ಟೈಮಲ್ಲಿ ಎಷ್ಟು ರೇಟ್ ಬರುತ್ತೆ ಇದಕ್ಕೆ? ಆ 2 ಟೈಮ್ ವರೆಗೂ ನಾವು ಚೆನ್ನಾಗಿ ಸಾಕದ್ದೇ ಆದ್ರೆ ಒಂದು 20,000ವರೆಗೂ ಬರ್ತದೆ. 20,000 ಮೇಲೆ ಬರ್ತದೆ. 2 ಕರೆಕ್ಟ್ ಆಗಿ ನಾವು ಚೆನ್ನಾಗಿ ಸಾಕದ್ದೇ ಆದ್ರೆ ಅದ್ರ ಬೆಲೆ 20,000 ರೂಪಾಯಿ ಮೇಲೆ ಇರ್ತದೆ. ಮತ್ತೆ ಅದರಿಂದ ಒಳ್ಳೆ ಉತ್ತಮವಾದ ಕೆಲಸಗಳನ್ನು ಕೂಡ ಮಾಡಬಹುದು. ಎಷ್ಟು ಕೆಲಸ ಮಾಡಬಹುದು ಅಂತ ಬೆಳಿಗ್ಗೆ 6 ಗಂಟೆಯಿಂದ? ಬೆಳಿಗ್ಗೆ ನಮ್ಮ ರೈತರು ಒಂದು 6:30 7 ಗಂಟೆ ಕಟ್ಟಿದ್ರೆ ಮಧ್ಯಾಹ್ನ 1-1:30ವರೆಗೂ ಕೆಲಸ ಮಾಡಬಹುದು. 1 ಗಂಟೆ 1:15 ಗಂಟೆ ರೆಸ್ಟ್ ಕೊಟ್ರೆ, ನೀರು ಕುಡಿಸಿ ಮತ್ತೆ ರೆಸ್ಟ್ ಕೊಟ್ಟು ಸ್ವಲ್ಪ ಹುಲ್ಲು ಬಾಯಿಸಿದ್ರೆ ಸಂಜೆ 6:30 ಗಂಟೆ ಕೆಲಸ ಮಾಡಬಹುದು. ಉಳುಮೆನಾದ್ರೂ ಮಾಡಬಹುದು, ಗಾಡಿನಾದ್ರು ಕೆಲಸನಾದ್ರು ಮಾಡಬಹುದು. ಎನಿವನ್ ಅರ್ಥ ವ್ಯವಸಾಯ ಏನ್ ಹೇಳ್ತೀವಿ ನಮ್ಮ ರೈತರು ಎಲ್ಲಾ ಕೆಲಸನೂ ಮಾಡಬಹುದು. ಈ ಕರು ಸಾಕಾಣಿಕೆಯಿಂದ ಅನುಕೂಲ ಬಗ್ಗೆ ತಿಳಿಸ್ಕೊಟ್ರಿ. ರೈತರಿಗೆ ಏನು ಸಂದೇಶ ಕೊಡೋದಕ್ಕೆ ನೀವು ಇಷ್ಟಪಡ್ತೀರಾ ಈ ರೀತಿ ಕರುಗಳನ್ನು ಪಡ್ಕೊಂಡು? ರೈತರು ಏನ್ ಮಾಡ್ಬೇಕಂದ್ರೆ ಈ ಸಾಕಿರೋ ಗೂಳಿಗಳನ್ನ ಹುಡಿಕೊಂಡು ಹೋಗಿ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದಕ್ಕಿಂತ ಮನೆ ಬಾಗಿಲಿಗೆ ಬರುವಂತ ಒಂದು ಪ್ರಯೋಜನನ ಪಡ್ಕೊಂಡ್ರೆ ಒಳ್ಳೆ ಕರುಗಳನ್ನ ಪಡ್ಕೋಬಹುದು. ಒಳ್ಳೆ ಬೆಲೆನೂ ಸಿಗುತ್ತೆ ಆ ಕರುಗಳಿಗೆ, ಒಳ್ಳೆ ಕೆಲಸನೂ ಮಾಡಬಹುದು. ರಿಪೀಟ್ ಪ್ರಾಬ್ಲಮ್ ಕಟ್ಟಲ್ಲ. ಮತ್ತೆ ಕೆಲವೊಂದು ಕಾಯಿಲೆ ಬರುವಂತ ಚಾನ್ಸ್ಗಳು ಇರ್ತದೆ. ಅದು ಯಾಕಂದ್ರೆ ಒಂದೇ ಓರಿ ಒಂದು 10-6 ಇರ್ತದೆ, ಹಸುಗಳು ಬರುವಂತ ಸಾಧ್ಯತೆ ಇರ್ತದೆ. ಆದ್ರೆ ಇದ್ರಲ್ಲಿ ಆ ರೀತಿ ಇಲ್ಲ. ಒಂದು ಒಳ್ಳೆ ಅನುಕೂಲ ಇದು, ಒಂದು ಒಳ್ಳೆ ಸೌಲಭ್ಯ ಅಂತ ಹೇಳ್ಬೋದು, ಸಿಗುತ್ತದೆ. ಇದೊಂದು ರೀತಿ ರೈತರಿಗೆ ಒಂದು ಒಳ್ಳೆ ಸೌಲಭ್ಯ ಅಂತ ಹೇಳ್ಬೋದು. ಮನೆ ಬಾಗಿಲಿಗೆ ತಲುಪಿಸುವಂತ ಒಂದು ಒಳ್ಳೆ ಸೌಲಭ್ಯ ಅದು. ಉತ್ತಮ ಅಂತಂದ್ರೆ ಬೈಫ್ ಸಂಸ್ಥೆಯಿಂದ ಮನೆ ಬಾಗಿಲಿಗೆ ಏನು ಕೃತಕರಣೆ ಸೌಲಭ್ಯ ಸಿಗುತ್ತೆ, ಅದನ್ನ ಮುಖಾಂತರ ರೈತರು ತಳಿಗಳನ್ನು ಅಭಿವೃದ್ಧಿ ಪಡಿಸಬಹುದು. ಒಳ್ಳೆ ವ್ಯವಸಾಯನೂ ಉತ್ತಮವಾಗುತ್ತೆ, ಜೊತೆಗೆ ಮತ್ತೆ ಬೆಲೆನೂ ಮಾರ್ಕೆಟ್ ಅಲ್ಲಿ ನಮ್ಗೆ ಬೆಲೆ ಸಿಗುತ್ತೆ. ನಮ್ಮ ಹಳ್ಳಿಕಾರ ತಳಿಗಳಿಗೆ ಬಹಳ ಬೆಲೆ ಇದೆ. ಅದರಲ್ಲಿ ಈ ತರ ಒಂದು ಒಳ್ಳೆ ಕರು ಪಡ್ಕೊಂಡಾಗ ಬೆಲೆನೂ ಕೂಡ ಇರ್ತದೆ, ನಮ್ಗೆ ದುಡ್ಡು ಕೂಡ ಸಿಗ್ತದೆ, ಒಳ್ಳೆ ಕೆಲಸನೂ ಕೂಡ ನಾವು ಮಾಡಬಹುದು. ನೋಡೋರ್ಗು ಒಂದ್ ರೀತಿ ಬಹಳ ಇದಾಗಿರ್ತದೆ ಜಾತ್ರೆಗಳಲ್ಲಿ. ಈಗಾಗಲೇ ತಾವು ಎಷ್ಟು ಕರುನ ಪಡ್ಕೊಂಡು ಎಷ್ಟು ಮಾರ್ಕೆಟ್ ಅಲ್ಲಿ ಬೆಲೆಯನ್ನ ಪಡೆದಿದ್ದೀರಾ? ಈಗ ಎಷ್ಟು ಪಡಿಬೇಕು ಅಂತಿದ್ದೀರಾ ಇದರಿಂದ? ಮೊದಲು ನಾವು 2 ಕರುಗಳನ್ನ ಪಡೆದಿದ್ವಲ್ಲ, ಓರಿ ಕೊಡಿಸಿ ಪಡೆದಿದ್ವಲ್ಲ, ಅವೇನಂತ ಬೆಲೆ ಬರಲಿಲ್ಲ ಅವರಿಂದ. ಒಂದು ಕರು ಒಂದು 6 ತಿಂಗಳ ಕರು 1,500 ರೂಪಾಯಿ ಸುಧಾ ಮಾರಲಿಲ್ಲ ನಮ್ಮದು. ಅಂತ ಏನು ಒಂದು ಬೆಲೆ ಸಿಗ್ಲಿಲ್ಲ ಅವರಲ್ಲಿ. ಇವತ್ತು ಮೊದಲು 3ನೇ ಕರು ಪಡೆದ 3ನೇ ಕರುವಿಂದ ಇವರ ಸಂಸ್ಥೆಯಿಂದ ಸೌಲಭ್ಯ ಪಡ್ಕೊತಾ ಇದ್ವಿ. ಆ 3ನೇ ಕರುವಿನಲ್ಲಿ ಒಂದು ಕರು 6 ತಿಂಗಳ ಕರು ಒಂದು 12,000 ರೂಪಾಯಿ ಮಾರಾಟ ಮಾಡಿದ್ವಿ. 6 ತಿಂಗಳ ಕರು 12,000 ರೂಪಾಯಿ ಮಾರಾಟ ಮಾಡಿದ್ವು. ಇದು 4ನೇ ಕರು. ಇದು ಬೈಪ್ ಸಂಸ್ಥೆಯಿಂದ ಪಡ್ಕೊಂಡಿರೋಂಥದ್ದು. 3ನೇ ಕರು 4ನೇ ಕರು ಬೈಪ್ ಸಂಸ್ಥೆವು. ಮೊದಲನೇ 2ನೇ ಕರು ಓರಿ ಆರಿಸಿದಂಥವು. ಅವರಲ್ಲಿ ಅಂತ ಬೆಲೆನೂ ಸಿಕ್ಕಿಲ್ಲ, ಅಂತ ಒಳ್ಳೆ ಕರು ಬರಲಿಲ್ಲ. ಯಾವ ಬೈಪ್ ಸಂಸ್ಥೆಯವರು ಬಂದು ಈ ರೀತಿ ಹೇಳಿದ್ರು, ನಾವೇ ಮಾಡ್ತೀವಿ ನಿಮ್ಮ ಒಳ್ಳೆ ನಾಟಿ ತಳಿಗಳು, ನಮ್ಮ ಹಳ್ಳಿಕಾರ ತಳಿಗಳು ಇದೆ ಅಂತ ಹೇಳಿದ್ಮೇಲೆ ಅದನ್ನ ನಾವು ಈಗ ಕಂಟಿನ್ಯೂಸ್ ಆಗಿ ಅದನ್ನೇ ಪಡ್ಕೋತಾ ಇದೀವಿ. ಅವ್ರ ಸೌಲಭ್ಯ ಪಡ್ಕೋತಾ ಇದೀವಿ. ಈಗ ಒಳ್ಳೆ ಕರುಗಳು ಸಿಗ್ತಾ ಇದೆ ನಮ್ಗೆ, ಒಳ್ಳೆ ಬೆಲೆನೂ ಸಿಗ್ತಾ ಇದೆ ಅವ್ರಿಗೆ. ಈಗಲೇ ಜನಗಳು ಅವನ್ನ ನೋಡಕ್ ಬರ್ತಾರೆ ಜನಗಳು. ಕರನ್ನ ಎಷ್ಟೋ ಜನ ಬಂದು ನೋಡ್ಕೊಂಡು ಹೋಗ್ತಾರೆ. ಇವ್ ನೋಡ್ಕೊಂಡೋಗಿ ನಾವು ಈ ರೀತಿ ಮಾಡಿಸ್ಬೇಕು ಅಂದ್ಕೊಂಡು ಹೋಗ್ತಾರೆ. ಯಾರು ಗುಳಿಗೂ ಈ ಕರು ನೋಡ್ದಂತವ್ರು ಯಾರು ಕೂಡ ಓರಿ ಹೊಡ್ಕೊಂಡು ಹೋಗ್ತಾ ಇಲ್ಲ. ಈಗ ಅವ್ರನ್ನ ಫೋನ್ ನಂಬರು ಅಥವಾ ಅವ್ರ ಅಡ್ರೆಸ್ ತಗೊಂಡು ನಾವು ಕೂಡ ಇದೇ ರೀತಿ ಕರುಗಳನ್ನ ಪಡಿಬೇಕು ಅಂತ ಆಸೆ ಪಡ್ತಾ ಇದಾರೆ ಜನಗಳು. ಇಲ್ಲಿವರೆಗೆ ಕುಮಾರ್ ಅವರೇ, ನಮ್ಮ ಹೋರಿಯಿಂದ ಆರಿಸಿದಂತ ಬಂದಂತ ಕರುವಿಗೂ ಮತ್ತು ಬೈಪ್ ಸಂಸ್ಥೆಯಿಂದ ಹುಟ್ಟಂತ ಹಳ್ಳಿಕಾರ ಕರುವಿಗೂ ಏನು ವ್ಯತ್ಯಾಸಗಳಿದೆ ಅನ್ನೋದನ್ನ ವಿವರವಾಗಿ ತಿಳಿಸ್ಕೊಟ್ರಿ. ತಮ್ಮೆಲ್ಲ ರೈತರ ಪರವಾಗಿ ನಿಮ್ಗೆ ಹಾರ್ದಿಕವಾದ ನಮಸ್ಕಾರ. ಇಲ್ಲಿವರೆಗೆ ನೋಡಿದ್ರಲ್ಲ, ನೈಸರ್ಗಿಕವಾಗಿ ಅಂದ್ರೆ ಹೋರಿ ಹಾರಿ ಹುಟ್ಟಿದಂತ ಕರುವಿಗೂ ಮತ್ತು ಜಾನುವಾರು ಅಭಿವೃದ್ಧಿ ಕೇಂದ್ರದ ಮುಖಾಂತರ ಕೃತಕರಣೆ ಮಾಡಿಸಿ ಹುಟ್ಟಿದಂತ ಕರುಗಳಿಗೂ ಯಾವ ರೀತಿ ವ್ಯತ್ಯಾಸ ಕಂಡು ಬರುತ್ತೆ ಅಂತ ಇಲ್ಲಿ ಮುಖ್ಯವಾಗಿ ಹೇಳ್ಬೇಕಂತಂದ್ರೆ, ಹೋರಿ ಹಾರಿದ್ರೆ ಬೇರೆ ಬೇರೆ ಹಸುವಿಗೆ ಹಾರದಂತ ಹೋರಿ ತಮ್ಮ ಹಸುವಿಗೆ ಹಾರ್ಬಿಟ್ಟು ಏನಾಗುತ್ತೆ, ಗರ್ಭಕೋಶ ಇನ್ಫೆಕ್ಷನ್ ಆಗಿ ಹುಟ್ಟುವಂತ ಕರು ಒಳ್ಳೆ ರೀತಿಯ ತಳಿ ಅಂದ್ರೆ ಗುಣಲಕ್ಷಣ ಇರುವಂತ ಕರುಗಳು ನಿಮಗೆ ಸೌಲಭ್ಯವಾಗಲ್ಲ. ಅದೇ ತಾವು ಬೈಪ್ ಸಂಸ್ಥೆ ಜಾನುವಾರು ಕೇಂದ್ರದಿಂದ ಹುಟ್ಟಿದಂತ ಕರು ಒಳ್ಳೆ ತಳಿಗಳನ್ನ ಪಡಿಬಹುದು, ಮತ್ತೆ ಮಾರುಕಟ್ಟೆಯಲ್ಲಿ ಒಳ್ಳೆ ಬೆಲೆಯನ್ನು ಪಡೆಯಬಹುದು. ಈ ರೀತಿ ರೈತರು ತಮ್ಮ ಅನುಭವವನ್ನ ತಮಗೆ ತಿಳಿಸ್ಕೊಟ್ಟಿದ್ದಾರೆ. ತಾವು ಸಹ ಈ ರೀತಿ ಹತ್ತಿರದ ಜಾನುವಾರು ಅಭಿವೃದ್ಧಿ ಕೇಂದ್ರದ ಸೌಲಭ್ಯವನ್ನು ಪಡ್ಕೋತೀರಿ ಅಂತ ನಂಬಿದ್ದೀನಿ. ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು.